ಇದು ಅನ್ನಪೂರ್ಣೇಶ್ವರಿ ಥೀಮ್ ಅಂತ, ಇದು ನವಧಾನ್ಯಗಳು, ಮತ್ತು ಇದು ವಿಲೇಜ್ ಥೀಮಲ್ಲಿ ಬಂದಿದೆ. ಅದಾದಮೇಲೆ ಇದು ಗೃಹ ಪ್ರವೇಶದ್ದು, ಅಂದರೆ ಒಂದು ಹೆಣ್ಣು ಗಂಡು ಆ ಥೀಮು. ಇದು ಲಕ್ಷ್ಮೀ ಥೀಮು. ಇದು ಗೌರಿ ಅಂತಾರೆ. ಇದು ಓಲ್ಡ್ ಥೀಮು, ಮಡಿಕೆಗಳು ನಿಮ್ಗೆ ಗೊತ್ತಿರ್ಬೋದು, ಅದು ಒನಕೆ. ಇದು ಸೇರು, ಇದು ಒಲೆ. ಇದು ತುಳಸಿ ಕಟ್ಟೆ ಹತ್ರ ಹೆಣ್ಮಕ್ಳು ನಿಂತಿರೋದು. ಆ ಕಡೆ ಈ ಕಡೆ ತೆಂಗಿನ ಮರ ಥರ ಡೆಕೋರ್ ಮಾಡಿದ್ದೀವಿ. ಇದು ಒಲೆ. ಇದು ನಿಮಗೆ ಗೊತ್ತು, ಬೀಸೋ ಕಲ್ಲು, ಕುಟ್ಟೋದು, ರುಬ್ಬೋದು, ಆ ಥೀಮಲ್ಲಿ ಮಾಡಿದ್ದೀವಿ. ಅಂದರೆ ರೇಟೆಲ್ಲ ಕೇಳೋಣ. 10,000 to 15,000ವರೆಗೂ ಚಾರ್ಜ್ ಮಾಡ್ತೀವಿ, ಡಿಪೆಂಡ್ಸ್ ಅಪಾನ್ ಸ್ಲ್ಯಾಬ್ಸು. ಅದನ್ನೆಲ್ಲ ಮಾಡಬೇಡಬೇಕು, ಕಟ್ ಮಾಡು. ಇದು ಗ್ರೂಪ್ ಪ್ರವೇಶದ ಕತೆ ಇನ್ನೊಮ್ಮ ನಡೀತೈತೆ, ಫುಲ್ ಜ್ವರ ಎಲ್ಲ ಚೆನ್ನಾಗಿ ನಡೀತೈತೆ. ಹೋಮಗಳೆಲ್ಲ ಮಾಡ್ತಾವ್ರೆ. ತಗೊಂಡ್ಬಿಟ್ಟಿದ್ರೆ ಬೆಳ್ಳಿ ಐಟಮ್ ಎಲ್ಲ ಮನೇಲಿರೋಂಥದ್ದೇನೆ, ಎಲ್ಲ ತಗೊಂಡ್ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಅಷ್ಟೊತ್ತು ಆಗಲ್ಲ, ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಹೋಮಗಳು ಮಾಡ್ತಾವ್ರೆ. ತುಂಬಾ ಚೆನ್ನಾಗಿ ನಡೀತೈತೆ, ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಇವಳು ಬಂದು ನಮ್ಮ ತಂಗಿ ರಜಿನಿ ಅಂತ, ಬೆಳಗ್ಗೆ 4:15 to 5 ಪ್ರವೇಶ, ಆಮೇಲೆ ಲಕ್ಷ್ಮೀ ಪೂಜೆ 9 ಗಂಟೆಗೆ ಸ್ಟಾರ್ಟ್ ಆಗ್ತೈತೆ. 12 ಗಂಟೆಗೆ ತಂಗಿ ಮಗಳು ಕಲರ್ ಕನ್ನಡ. ಇಳ್ಸ್ಕೊ ಹಂಗೆ. ಬೆಳಿಗ್ಗೆ ಬರೋಕ್ಕಾಗಲ್ಲ ಅಂದ್ಬಿಡಿ, ಇವಾಗ ಬಂದಿರೋದಾ? ಇಲ್ಲ ಗುರು, ಬೆಳಗ್ಗೆನೂ ಬರ್ತೀವಿ. ನೀನೇ ಬಂದಿಲ್ಲ, ನಾವು ಫೋನ್ ಮಾಡಿದ್ಮೇಲೆ ನೀನು ಬಂದಿರೋದು. ಇಲ್ಲ, ಬೆಳಗ್ಗೆನೂ ಬರ್ತೀವಿ. ನಾನು ನಮ್ಮ ಯಶು ಎಲ್ಲ ಬರ್ತೀವಿ. ಎಲ್ಲ ಹೇಳ್ಬೇಕು ಗುರು, ನೀನು ವ್ಯಾಪಾರ ಬಿಟ್ಬಿಟ್ಟು ಬಂದಿದ್ದೀಯಲ್ಲ, ನಾಳೆ ಇರ್ತೀಯ ಇಲ್ಲ ನೀನು? ಎಲ್ಲರೂ ಸತೀಶ್ ದಾಸರಳ್ಳಿ, ನಮ್ಮ ರಾಜೇಶ್ ಅವ್ರು ಬಂದಿದ್ದಾರೆ. ಮಂಜು ಏನಿಲ್ಲ ಗುರು, ಹೇಳ್ಬೇಕೆಲ್ಲ. ನಾಳೆ ಬಿರಿಯಾನಿ ಸ್ಟಾಪಾ? ನಾಳೆ ಬಿರಿಯಾನಿ ಸ್ಟಾಪಾ? ನಾಳೆ ಇವ್ರು ಕಾಣಿಸಲ್ಲ ಇಲ್ಲಿ. ನಾಳೆ ಇವ್ರು ಬರ್ತಾನಿಲ್ಲ, ಕೇಳ. ಅದೇ ಹೇಳ್ತಾ ಇದ್ದೀನಿ. 4 ಗಂಟೆಗೆ ಬರೋದು ಸಾಯಂಕಾಲ. ನೀನು ಮಧ್ಯಾಹ್ನ ಇಲ್ಲಿ ಇರಬೇಕು ನಾಳೆ. ಹಾಯ್, ಹಲೋ. ಮಂತ್ರ ಸುಣೋ. ಅಪ್ಪಿ, ನೀನು ಯಾವಾಗ ಮನೆ ಕಟ್ಟೋದು? ಕಟ್ಟೋಣ ಅಲ್ಲ, ಕಟ್ಟೋದು ಯಾವಾಗ? ಬಾಕಿ ಇದ್ದೀನಿ ನಾನು ನಿನ್ನ ಮನೆ ಕಟ್ಟೋದ್ರಲ್ಲಿ. ನಿಂದು ಆಗಿಲ್ಲ, ನೀನು ಕಟ್ಟಬೇಕಾ? ಮಂಜು ಕಟ್ಟ. ಎಲ್ಲ ಜನರ ಆಶೀರ್ವಾದ, ದೇವ್ರ ಆಶೀರ್ವಾದ ಇದೆ. ಇಂಥ ವರ್ಷಕ್ಕೆ ನಾನು ಅಪ್ಪಿ ಮಂಜುನ ಒಂದು ಮನೆ ಕಟ್ಟಿಬಿಡ್ಬೇಕು ಸ್ನೇಹಿತರೆ. ಮನೆ ತನ್ಮಯ ಮನೆ ಕಟ್ತೀಯಾ? ಹೌದಾ? ಇನ್ನೇನೇ ಸಮಾಚಾರ? ನೋಡ್ರಿ ಸ್ನೇಹಿತರೆ, ಯಾವುದೇ ಮನೆ ಗೃಹ ಪ್ರವೇಶಗಳಾಗಲಿ ಯಾವುದೇ ಆಗಲಿ ಈ ಥರ ಇರ್ತಾರೆ, ಮೇಕಪ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಳಕ್ಕೆ ಇರ್ತಾರೆ. ನೋಡ್ರಿ, ಝೂಮ್ ಮಾಡಿ ನೋಡ್ರಿ ಒಬ್ಬೊಬ್ರು ನನ್ನ ಮಗದಲ್ಲಿ ಎಷ್ಟೆಷ್ಟು ಹಾಕೋ ಕ್ರೀಮ್ಗಳು. ಕ್ರೀಮ್ ಇಲ್ದಿರೋ ಮಕ್ಕ ಅಂದರೆ ಇದೊಂದೇ ಪಾಪ. ಹಾಂ, ಏನಪ್ಪಿ ಇನ್ನೇನೇ ಸಮಾಚಾರ? ನಮ್ಮ ಮಾವನ ಮಕ್ಕ ನೋಡು, ಏನಾಗ್ಯಪ್ಪ ಸ್ವಲ್ಪ ಏನೋ ಯಾರೋ ಹೊಡೆದು ಬಿಡಂಗೆ. ಸ್ನೇಹಿತರೆ, ನಮ್ಮ ಮಾವವ್ರದ್ದು ಗೃಹ ಪ್ರವೇಶಕ್ಕೆ ಶ್ರೀ ಮುನೇಶ್ವರ ಸ್ವಾಮಿ ಸವರಮ್ಮ ದೇವಿ ನಿಲಯ. ಹೇಳಪ್ಪ ಮಿಷಿನ್ ಅಲ್ಲಿ ತೋರಿಸು. ಇಲ್ಲಲ್ಲ, ಅಲ್ಲಿ ಹೆಸರುಗಳು ನೋಡು. ಓದ್ಕೊಂಡ್ಬಿಟ್ರಿ ದಯವಿಟ್ಟು. ಶ್ರೀನಿವಾಸ್
ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ನಿಮ್ಮದು ಎಲ್ಲ ಸೇರಿಲ್ಲ ಹಾಂ ಬರ್ರಿ ನೋಡಿ ಇಲ್ಲೈತಿ ನೋಡಿ ಶ್ರೀ ಚಿಕ್ಕತಾಂಡವಪ್ಪನವರ ಕುಟುಂಬದಿಂದ ಚಿಕ್ಕತಾಂಡವಪ್ಪನು ನಮ್ಮ ತಾತನಲ್ಲಿ ತಿರ್ಬೇಕಿ இது இப்போ எப்படி வீடியோ பண்ணணும் தெரியுமா டிக்கு 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 போகிறது காட்டுறாங்க பாரு டிக்கு டிக்குன்னு அப்படி ಸ್ನೇಹಿತರೆ ನಮ್ಮ ಮನೆ ಫೈನಲ್ ಸ್ಟೇಜ್ ಎಲ್ಲ ಆಗಿ ಇವತ್ತು ಗೃಹ ಪ್ರವೇಶ ಆಯಿತು. ದಯವಿಟ್ಟು ಜಾಸ್ತಿ ಜನನ ಕರೆಯೋಕ್ಕಾಗಿಲ್ಲ, ಬೇಜಾರು ಬೀಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸಡನ್ನಾಗಿ ಪ್ಲಾನ್ ಮಾಡಿಕೊಂಡು ಫೆಬ್ರವರಿ 8ನೇ ತಾರೀಕು ಡೇಟ್ ಒಳ್ಳೆ ಡೇಟ್ ಅಂತ ಹೇಳಿದ್ರು. 10 ದಿನ ರಾಜ್ಯವಾಗಿ 15 ದಿನ ಒಳಗಡೆನೆ ಫಿಕ್ಸ್ ಮಾಡಿಕೊಂಡು ಟಕ ಅಂತ ಮಾಡಿಬಿಟ್ಟೆ. ಯಾರು ಬೇಜಾರು ಬೀಳಬೇಡ್ರಿ ಬರಿಲ್ಲ ಅಂತ. ನೆಕ್ಸ್ಟ್ ಟೈಮು ನನಗೆ ಗೊತ್ತಿರೋರು ಸ್ನೇಹಿತರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರಾದರೂ ರಿಲೇಷನ್ ಇರ್ಬೋದು ಮಿಸ್ ಆಗಿದ್ರೆ ನೆಕ್ಸ್ಟ್ ಟೈಮು ದೊಡ್ಡ ಬಿಗ್ ನಾನ್ ವೆಜ್ ಪಾರ್ಟಿ ಒಂದು ಇಕ್ತೀನಿ, ಅದಕ್ಕೆ ಎಲ್ಲರನ್ನೂ ಕರಿತೀನಿ ಅಂತ ಹೇಳ್ತೀನಿ. ತೋರ್ಸ್ ಮರಿ ಮನೆ ತೋರಿಸಿದ್ದೀನಿ, ಮನೆ ಒಳಗಡೆ ಹೆಂಗೈತೆ ಅಂತ ತೋರ್ಸಿ ನಡಿ. ಆಯಿತು ಬಾಪ. ಇದೇನು ಫಸ್ಟ್ ಏನಿದು? ಇದು ಕಾರ್ ಪಾರ್ಕಿಂಗು ಒಂದು ಆಫೀಸ್ ರೂಮು. ಇದೇನಪ್ಪ ಇದು? ಲಾಸ್ಟ್ ಟೈಮ್ ಕಟ್ಬೇಕಾದ್ರೆ ತೋರಿಸಿದ್ವಿ, ಇವಾಗ ಫೈನಲ್ ಸ್ಟೇಜ್ ಇದಲ್ಲ. ಇದೇನು ಲಾಕ್ ನನಗೆ ಗೊತ್ತಿಲ್ಲ. ರಕ್ಷಕನು ಹೇಳು ಪಾಸ್ವರ್ಡು. ಅದು ಡೈಲಿ ಚೇಂಜ್ ಮಾಡ್ಬೋದು. ನನ್ನ ಮಗನಿಕ್ಕಿರೋದು ಕೇಳ್ತೀನಿ ಇಲ್ಲಪ್ಪ. 9844 ಇರ್ಬೇಕು ನೋಡು. ಇರಲಿ ಅಮ್ಮ ಇದು ಪಾಸ್ವರ್ಡ್ ಏನು ಆಫೀಸ್ ರೂಮ್ದ? ಲಾಸ್ಟ್ ನಂಬರ್ ಐತೆ ನೋಡ. ಆಫೀಸ್ ರೂಮ್ದು ಪಾಸ್ವರ್ಡ್ ಏನಮ್ಮ? ಹಾಂ ಉಜ್ಜುನು. ಹಾಂ ರೂಮ್ ಒಂದು ಮಾಡ್ಕೊಂಡಿದ್ದೀನಿ, ಪಕ್ಕದಲ್ಲಿ ವಾಶ್ರೂಮ್ ಒಂದು ಮಾಡಿದ್ದೀನಿ. ತೋರ್ಸಪ್ಪ ಇದ್ದಾನೆ ಪಕ್ಕದಲ್ಲಿ ಮಾಡ್ಕೊಂಡಿರೋದ್ಲಿ ಅಟ್ಯಾಚ್ ಇಲ್ಲಲ್ಲಿ. ಏನಪ್ಪ ವಜ್ರಿಗಳು ರಾತ್ರಿ ಬಂದು ಕತ್ಕೊಂಡು ಹೋಗ್ಬಿಡು. ಅದು BCI ಹೆಂಗಾರ ರೋಡು. ನೋಡಪ್ಪ ಅಲ್ಲಪ್ಪ, ಮದುವೆ ಗಂಟು ತೋರ್ಸಪ್ಪ ಇಲ್ಲಿ. ಅವ್ನು ತೋರಿಸಿ ನಮ್ಮ ಅಣ್ಣನ ಪಾಪ ಕಷ್ಟಪಟ್ಟು ಬಂದವ್ರು. ಹೊಟ್ಟೆ ತೋರಿಸೋರು ಬಾಪ ಜಲ್ದಿ. ಹ್ಞೂನಪ್ಪ ಇದು ಲಿಫ್ಟು ರೋಸ್ ಗೋಲ್ಡ್ ಅಪ್ಪಿ. ಅದ್ಲಾಗ ಗೊತ್ತಿಲ್ಲ ಬಾ, ನೀನು ಸುಮ್ಮನೆ ಹೊಡಿಬೇಡ. ಯಾರ ನಿಮ್ಗೆ ಗೊತ್ತಿಲ್ಲ ಅದು. ಫಿಂಗರ್ ಪ್ರಿಂಟ್ಸಲ್ಲಿ ತಿರ್ಬೋಕಿ ಇಕ್ಕಪ್ಪ ಬರ್ತಾ ಇಲ್ಲ. ಎಲ್ಲಿ ಬರ್ತೈತೆ? ನೋಡಿ ಇದು ಕರೆಂಟ್ ರೂಮ್ ತೋರಿಸ್ಬೇಕು. ಇಕ್ಕಪ್ಪ ಸರಿ ನೀವೆಲ್ಲ ಹಂಗೆ ಬರ್ರಿ, ನಾನು ಹಿಂಗೆ ಬರ್ತೀನಿ. ಮೇಂಟೆನೆನ್ಸ್ ತೋರಿಸ್ತಿರ್ಬಾ. ಅವ ಹೋಗಲ್ಲ, ಲಾಕ್ ಆಗ್ತಾನೆ. ಅದು ಓಪನ್ ಆಗಲ್ಲ, ಬರ ನಾನು ಬರ್ಬೇಕಾ? ಅದೆಲ್ಲ ತೋರಿಸಿದ್ರು ಬಾ ಸತೀಶ. ಹಾಂ ಬಾಬಾ. ಲಿಫ್ಟ್ಲೇ ಅಪ್ಪ. ಏನಪ್ಪ ನೀನು ಇಷ್ಟೊಂದು ಜನಸಾಗರ ತುಂಬ ಹೋಗಿದ್ರು, ಇವಾಗ ನೀನು ಒಬ್ಬರೇ ಯಾಕೆ ಹೋಗಿದ್ಯಾ? ಎಲ್ಲ ಅಷ್ಟೇ. ಇದಕ್ಕೆ ಎಷ್ಟಲ್ಲ ಅಲಂಕಾರಕ್ಕ? ಅದಕ್ಕೆ ಹೂವೆಲ್ಲ ನಾವು ಕೊಡಿಸಿದ್ದು 50,000 ರೂಪಾಯಿ. ಹೋಮ ಎಲ್ಲ ಮಾಡಕ್ಕ, ಹೋಮ ಮಾಡಕ್ಕೆ ಪೂಜೆ ಸ್ವಾಮಿ ಪರಮಾತ್ಮ. ಹೂವೆಲ್ಲ ನಾನು ಕೊಡಿಸಿದ್ದು. ಅದು ತೋರಿಸು, ಆ ದೇವ್ರ ಮೇಲೆ ತೋರಿಸು. ಕಮಾನ್ ಹೊಟ್ಟೆ ಕೊಡ್ರೆ ಬರ್ರಿ ಇಲ್ಲಿ. ಬರೀ ಒಳ್ಳೆ ತುಂಬಿಸ್ಬಿಟ್ಟಿದ್ಯಾ? ಎತ್ಕೊಂಡೋಗ್ಬಿಡಿ ಜೋಪಲ್ಲಿ ಇಟ್ಕೊಂಡು. ಹಾಂ ಹಾಂ ನಾನೇ ಗಿಫ್ಟ್ ಕೊಟ್ಟಿದ್ದೆ. ಸುಮ್ಮನೆ ಇರಪ್ಪ ಇನ್ನು. ಇಲ್ಲ ಬರ್ತದಣ್ಣ. ಈ ಕಡೆ ಒಂದು ಐತೆ ನೋಡು. ತೋರ್ಸಪ್ಪ, ತೋರ್ಸು. ಈ ತಾಮ್ರದ್ದು ಅದು. ಅಲ್ಲೇ ಗುಗ್ಗು ಅಲ್ಲಿಂದ ಅದೇ ಮಾಮ.
ಗೊತ್ತಿಲ್ಲ. ಮನೆ ಕಟ್ಟಿ ಯೂಟ್ಯೂಬಲ್ಲಿ ಹೊಡೆದಿದ್ಯಾ ಕಳ್ನವ. ಹ್ಞೂ ಮೇಲೆ ತೋರಿಸ್ತೀರಿ ಮೇಲೆ ಡೆಕೋರೇಷನ್ ಅವ್ರು ಪ್ರಮೋಷನ್ ಬೇರೆ ಮಾಡ್ಬೇಕಂತೆ ಮಾಡಿಬಿಡಪ್ಪ. ಸುಷ್ಮಾ ಹೇಳಪ್ಪ ಇದು ಸುಷ್ಮಾ ಅವ್ರು ಮಾಡಿರೋದು. ತೋರ್ಸಪ್ಪ. ಅಪ್ಪ 3 ದಿನದಿಂದ ನಿದ್ದೆ ಇಲ್ಲ. ಇನ್ನೊಂದು ದಿನ ಮಾಡ್ಕೊಂಡು ನಡಿ ಹೋಮ್ ಟೂರ್. 90 ಹೊಡಿತೀರ ಹೋಗ್ತೀಯ. ಸುಷ್ಮಾ ಅವ್ರು ಮಾಡಿರೋದು ಸಿರಿ ಆರ್ಟಿಸ್ಟ್ ಅಂತ. ತುಂಬ ಚೆನ್ನಾಗಿ ಮಾಡೋರೆ. ಬಂದವರೆಲ್ಲ ಇಷ್ಟಪಟ್ರು ಇದನ್ನು ಯಾರು ಮಾಡಿದ್ದು ಅಂತ. ಇಲ್ಲೇ ಹೇಳ್ಬಿಡು. ಅವ್ರ ನಂಬರ್ ಹಾಕಿದ್ರಪ್ಪ ಇಲ್ಲೇನಾಯ್ತಾ ಅದೇ ಇಲ್ಲ. ಅದೇನೋ ಮಿಸ್ ಆಗಿದೆ. ಬಾ ತೋರ್ಸೋದು. ನೀರು ಇಟ್ಕೊಂಡು ನಿನ್ನ ಮಕ್ಕ ಕೊಡಿಯೋದು. ನನ್ನ ಕಣ್ಣ ಇದರಲ್ಲಿ ಕಮ್ಮಿ ಗೋಲ್ಡ್ ಕ್ಲಿಕ್ ಹಾಂ ಓನ್ಲಿ 75. 75,000. ಏನೋ ಮಾಡ್ಸೋಣ. ಅದು ಇಷ್ಟ ಆಗಿಲ್ಲ ನಮಗೂ. ನಾನು ಮಾಡ್ಸೋಣ. ಇದು ಅಕ್ಷಯ ರೂಮಾ? ಹೌದು. ಕೆಲಸ ಮಾಡಿ ಮೀನು ಕಡೆ ಸಿರೋದು ಹಾಕ್ಕೊಂಡು ಸುಮ್ಮನೆ ಫ್ಯಾನ್ ಹಾಕವ್ರಪ್ಪ ಯಾರು. ಕರೆಂಟ್ ಬಿಲ್ ಬಂತಲ್ಲಪ್ಪ. ಅಯ್ಯೋ ಇವಾಗ ಮನೆ ಕಟ್ಟಿದ್ದೀನಿ. ಇದೇನಿದು? ನಾವು ಇದೊಂದು ರೂಮ್. ಅಣ್ಣ ಒಳ್ಳೆ ಪೂಜೆಲಿ ಉಂಡೋರಣ್ಣ ಯಾವುದು ನಮ್ಮ ಫ್ಯಾನ್ ಆಪತ್ತಲ್ಲೇ ಅಣ್ಣ ಒಳ್ಳೆ ಪೂಜೆಲಿ ಉಂಡೋರಣ್ಣ ಸ್ವಲ್ಪ ಹೇಗಿತ್ತು ಫುಡ್ ನೋಡಿ ಸ್ನೇಹಿತರೆ, ನಮ್ಮ ಮಾವನ ಫೇವ್ರೇಟ್ ಜಾಗ ಇದು. ಎಲ್ಲಿರ್ತಾರೋ ಇರೋಲ್ಲ, ಇಲ್ಲಿ ಮಾತ್ರ 100% ಇದ್ದೇ ಇರ್ತಾರೆ. ಏನಮ್ಮ? ಹಾಂ ಹಾ? ಏನಿದು? ಯಾವ್ದು ಹೇಳು ಇದು ಇದು ರೂಮು. ಸ್ನೇಹಿತರೆ ಮೈ ಕಾಣ್ಲಿಕ್ಕದಲ್ಲ. ಸ್ನೇಹಿತರೆ ನೋಡಿದ್ರಲ್ಲ ನಮ್ಮನೆ. ಯಾರನ್ನೂ ಕರೆಯೋಕ್ಕಾಗಿಲ್ಲ ಸ್ನೇಹಿತರೆ. ಜಾಸ್ತಿ ಜನನ ಒಂದು ಮೀಡಿಯಮ್ಮಾಗೆ ಗೃಹ ಪ್ರವೇಶ ಮಾಡಿಕೊಂಡ್ರೆ ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ ಯಾರನ್ನೂ ಕರೆಯೋಕ್ಕಾಗಿಲ್ಲ. ಹಂಗಾಗಿ ಅದು ಫಾಲೋವರ್ಸ್ನ ದಯವಿಟ್ಟು ಕ್ಷಮಿಸ್ರಿ. ಹಂಗಾಗಿ ನಂದು ಪೂಜೆ ಎಲ್ಲ ಆದಮೇಲೆ ಒಂದು ದೊಡ್ಡ ಪಾರ್ಟಿನ ಇಕ್ಕೊಂಡು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಮಟನ್ ಫಂಕ್ಷನ್ಗೆ ಆವಾಗ ಎಲ್ಲರನ್ನೂ ಕರಿತೀನಿ ಸ್ನೇಹಿತರೆ. ದಯವಿಟ್ಟು ಬೇಜಾರು ಬೀಳಬೇಡ್ರಿ ಅಂತೀನಿ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇಷ್ಟು ದಿನ ನಮ್ದು ಇದ್ರಲ್ಲಿ ಕೆಲಸದಲ್ಲಿ ಬಿದ್ದಿ ಆಗೋರಿ. ನೆಕ್ಸ್ಟ್ ವೀಡಿಯೋಗಳು